ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಕೆಸುವಿನ ಗೆಡ್ಡೆನಲ್ಲಿ ಒಂದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಆರೋಗ್ಯಕರ ಅಂಶಗಳಂತೂ ತುಂಬಾ ಇದೆ. ನಾರಿನಂಶ ತುಂಬ ಇರೋದ್ರಿಂದ ಮಲಬದ್ಧತೆಗೆ ಹಾಗೆ ದೇಹದಲ್ಲಿರುವ ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ಪಲ್ಯ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ಕೆಸುವಿನ ಗೆಡ್ಡೆನ ಸೇಮ್ ಗೆಡ್ಡೆ ಅಂತ ಕೂಡ ಕರೀತಾರೆ. ನಿಮ್ಮಲ್ಲಿ ಇದನ್ನು ಏನು ಹೆಸರು ಕರೀತಾರೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕೆಸುವಿನ ಗೆಡ್ಡೆ ಅಂದರೆ ಈ ಥರ ಇರುತ್ತೆ, ಚಿಕ್ಕ ಚಿಕ್ಕದಾಗಿ. ಸೇಮ್ ಆಲೂಗೆಡ್ಡೆ ಥರನೇ ಇದನ್ನು ಸ್ವಚ್ಛವಾಗಿ ತೊಳ್ಕೊಬೇಕು. ಇದ್ರ ಮೇಲೆ ಮಣ್ಣು ತುಂಬಾ ಇರುತ್ತೆ. ಸ್ವಚ್ಛವಾಗಿ ತೊಳ್ಕೊಂಡು ಅನಂತರ ಇದನ್ನು ಒಂದು ಕುಕ್ಕರ್ ಬಟ್ಲಿಗೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಬೇಯಿಸೋ ಥರನೇ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ನಾವು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಮುಳುಗೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಕಿ ಕುಕ್ಕರಲ್ಲಿ ಇಟ್ಟು 3 ವಿಷಲನ್ನು ಕೂಗಿಸ್ಕೊತಾ ಇದ್ದೀನಿ. ಆನಂತರ ಇವಾಗ ತಣ್ಣಗಾಗಿದೆ ನೋಡಿ, 3 ವಿಷಲ್ ಕೂಗಿ ತಣ್ಣಗೆ ಕೂಡ ಆಗಿದೆ. ಇವಾಗ ಇದನ್ನು ಸಿಪ್ಪೆನೆಲ್ಲ ತೆಗಿಬೇಕು. ಆಲೂಗೆಡ್ಡೆ ಸಿಪ್ಪೆನ ಹೇಗೆ ತೆಗಿತೀವೋ ಅದೇ ಥರ ಈಸಿಯಾಗಿ ಬಂದುಬಿಡುತ್ತೆ. ಎಲ್ಲಾದ್ರೂ ಸಿಪ್ಪೆನೂ ತೆಗೆದು ಇಟ್ಕೋಬೇಕು. ಇವಾಗ ಇದು ಸ್ವಲ್ಪ ಅಂಟ್ತಾ ಇರುತ್ತೆ, ಕೈನ ನೀರು ಮಾಡಿಕೊಂಡು ತೆಗಿತಾ ಇರಬೇಕು. ನೋಡಿ, ಎಲ್ಲದು ತೆಗೆದಿಟ್ಟಿದ್ದೀನಿ. ಇವಾಗ ಇದನ್ನು ನಾವು ಸಣ್ಣದಾಗಿ ಹೆಚ್ಕೋಬೇಕು. ಇವಾಗ ನೋಡಿ, 1ರಲ್ಲಿ 2 ಭಾಗ ಮಾಡಿ ಆನಂತರ ಮತ್ತೆ 3 ಭಾಗ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಆವಾಗ ಪಲ್ಯ ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ. ರೌಂಡಾಗಿ ಕೂಡ ಹೆಚ್ಕೋಬೋದು. ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಆನಂತರ ಒಂದು ಬಾಣಲೆ ಇಟ್ಕೊಂಡು ಒಂದು 5-6 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ನಾನೊಂದು 2 ಈರುಳ್ಳಿ, ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮೆತ್ತಗಾಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು 1/4 ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಅನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಟೊಮೆಟೊದಲ್ಲೂ ನೀರಿನಂಶ ಬಿಡುತ್ತೆ, ಅಷ್ಟೇ ನೀರಿನಂಶ ಸಾಕು. ನಾನಿಲ್ಲಿ ಜಾಸ್ತಿ ಏನು ನೀರು ಹಾಕ್ತಾ ಇಲ್ಲ. ಬೇಕಾದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು 3 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ, ಒಂದು 3 ನಿಮಿಷ ಬೆಂದ ಮೇಲೆ ಈ ಥರ ಮೆತ್ತಗಾಗಿರುತ್ತೆ. ಇಷ್ಟು ಹದವಾಗಿ ಬೆಂದರೆ ಸಾಕು. ಇವಾಗ ಇದಕ್ಕೆ ಒಂದು 1/4 ಟೀ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ. ಆನಂತರ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಕೆಸುವಿನ ಗೆಡ್ಡೆನ ಇದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಕೆಸುವಿನ ಗೆಡ್ಡೆ ಈಗಾಗಲೇ ಪೂರ್ತಿಯಾಗಿ ಬೆಂದಿದೆ. ಇದನ್ನೇನು ಇವಾಗ ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ. ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಅಷ್ಟೇ. ಇದ್ರ ಜೊತೆಗೆ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿದ್ರೆ ಪಲ್ಯ ಇವಾಗ ರೆಡಿಯಾಗಿದೆ. ನೋಡಿ, 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಚಪಾತಿ ರೊಟ್ಟಿ ಜೊತೆಗಂತರೂ ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ. ಆರೋಗ್ಯಕ್ಕಂತರೂ ತುಂಬಾ ಒಳ್ಳೆಯದು. ಮಕ್ಕಳ ಹೆಲ್ತ್ಗಂತರೂ ತುಂಬಾ ಒಳ್ಳೆಯದು. ದೇಹದಲ್ಲಿರೋಂಥ ಕಲ್ಮಶನೆಲ್ಲ ತೆಗೆದು ಹಾಕುವಂಥ ಶಕ್ತಿ ಇದೆ. ಆಗಾಗ ನಾವು ಈ ಥರ ಫೈಬರ್ ಇರೋವಂಥ ಅಂದರೆ ನಾರಿನಂಶ ಇರೋವಂಥ ಪದಾರ್ಥಗಳನ್ನು ತಿಂತಾ ಇರಬೇಕು. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.